ಆಘಾತ. ಒಂದೆಡೆ ಭಾರತ ಪಾಕಿಸ್ತಾನ ನಡುವಣ ಉದ್ವಿಗ್ನ ಪರಿಸ್ಥಿತಿ ತುಸು ನಿಯಂತ್ರಣಕ್ಕೆ ಬಂದಿದೆ ಎನ್ನುವಾಗಲೇ ದೆಹಲಿಯಲ್ಲಿ ಬಾಂಬ್ ಸ್ಫೋಟ ಸಂಭವಿಸಿದೆ. ಇದರ ಹಿಂದೆ ಪಾಕ್ ಉಗ್ರರ ಕೈವಾಡ ಇರುವ ಬಗ್ಗೆ ಬಲವಾದ ಶಂಕೆಯೂ ವ್ಯಕ್ತವಾಗಿದೆ. ಇಂಥ ಸಂದರ್ಭದಲ್ಲೇ ಕರ್ನಾಟಕ ರಾಜಧಾನಿ ಬೆಂಗಳೂರಿನಲ್ಲಿ, ಅದರಲ್ಲೂ ನಗರದ ಹೃದಯ ಭಾಗದಲ್ಲಿ 4 ಕಡೆಗಳಲ್ಲಿ ಪಾಕಿಸ್ತಾನಿ ಹಾಗೂ ಚೀನಾ ಪ್ರಜೆಗಳ ಆಸ್ತಿ ಇರುವುದು ಗೊತ್ತಾಗಿದೆ. ಪಾಕಿಸ್ತಾನ ಹಾಗೂ ಚೀನಾ ರಾಷ್ಟ್ರಗಳ ಪ್ರಜೆಗಳ ಹೆಸರಲ್ಲಿ ದಾಖಲಾಗಿರುವ ಸಾವಿರಾರು ಕೋಟಿ ಮೌಲ್ಯದ ಆಸ್ತಿಗಳು ಪತ್ತೆಯಾಗಿದ್ದು, ಇವುಗಳನ್ನು 1968ರ ಎನಿಮಿ ಪ್ರಾಪರ್ಟೀಸ್ ಆಸ್ತಿ ಕಾಯ್ದೆಯಡಿ ಎನಿಮಿ ಪ್ರಾಪರ್ಟಿ ಎಂದು ಗುರುತಿಸಲಾಗಿದೆ. ಆ ಆಸ್ತಿಗಳನ್ನು ಹರಾಜು ಮಾಡಲು ಸರ್ಕಾರ ಸಿದ್ಧತೆ ನಡೆಸಿದೆ. ಶತ್ರು ರಾಷ್ಟ್ರಗಳಿಗೆ ತೆರಳಿ ಅಲ್ಲಿನ ಪೌರತ್ವ ಪಡೆದವರು ದೇಶದಲ್ಲಿ ಹೊಂದಿರುವ ಆಸ್ತಿಯನ್ನ ಎನಿಮಿ ಪ್ರಾಪರ್ಟಿ ಎಂದು ಕರೆಯಲಾಗುತ್ತದೆ. 1968ರ ಎನಿಮಿ ಪ್ರಾಪರ್ಟೀಸ್ ಆಸ್ತಿ ಕಾಯ್ದೆಯಡಿ ಈ ಕ್ರಮ ಕೈಗೊಳ್ಳಲಾಗುತ್ತದೆ. ಸದ್ಯ ರಾಜಭವನ ರಸ್ತೆಯಲ್ಲಿರುವ ಕೆಲವು ಪ್ರಮುಖ ಆಸ್ತಿಗಳನ್ನ ಎನಿಮಿ ಪ್ರಾಪರ್ಟಿ ಎಂದು ಗುರುತಿಸಲಾಗಿದ್ದು, ಇವುಗಳ ಹರಾಜು ಪ್ರಕ್ರಿಯೆ ಆರಂಭಿಸಲು ತಯಾರಿ ನಡೆಯುತ್ತಿದೆ. ಈ ಆಸ್ತಿಗಳು ಭಾರತದಿಂದ ಪಾಕಿಸ್ತಾನ ಅಥವಾ ಚೀನಾ ದೇಶಕ್ಕೆ ತೆರಳಿ ಅಲ್ಲಿನ ನಾಗರಿಕತ್ವ ಪಡೆದವರ ಆಸ್ತಿಗಳಾಗಿವೆ. ಕಸ್ಟೋಡಿಯನ್ ಆಫ್ ಎನಿಮಿ ಪ್ರಾಪರ್ಟಿ ಫಾರ್ ಇಂಡಿಯಾ ಇಲಾಖೆ ಈ ಆಸ್ತಿಗಳನ್ನು ಗುರುತಿಸಿದ್ದು, ಬೆಂಗಳೂರಿನ ನಗರ ಜಿಲ್ಲಾಡಳಿತ ಈಗ ಸರ್ಕಾರದ ನಿರ್ದೇಶನದ ಮೇರೆಗೆ ಮೌಲ್ಯ ನಿಗದಿಯ ಕಾರ್ಯಾಚರಣೆ ಪೂರ್ಣಗೊಳಿಸಿದೆ. ಸರ್ಕಾರಿ ದರ ಮತ್ತು ಮಾರುಕಟ್ಟೆ ದರ ಎರಡನ್ನೂ ನಿಗದಿ ಮಾಡಲಾಗಿದೆ. ನಗರದಲ್ಲಿ ಒಟ್ಟು 4 ಕಡೆ ಶತ್ರು ರಾಷ್ಟ್ರದ ಪ್ರಜೆಗಳ ಆಸ್ತಿಗಳನ್ನು ಗುರುತಿಸಲಾಗಿದ್ದು, ಇದೇ ತಿಂಗಳಲ್ಲಿ ಹರಾಜು ಪ್ರಕ್ರಿಯೆ ಆರಂಭವಾಗುವ ಸಾಧ್ಯತೆ ಇದೆ. ಈ ಹರಾಜಿನಿಂದ ಸರ್ಕಾರಕ್ಕೆ ಸಾವಿರಾರು ಕೋಟಿ ರೂಪಾಯಿ ಆದಾಯ ಸಿಗುವ ನಿರೀಕ್ಷೆ ಇದೆ. ಇನ್ನು ಬೆಂಗಳೂರಲ್ಲಿ ಎನಿಮಿ ಪ್ರಾಪರ್ಟಿಗಳು ಎಲ್ಲಿದೆ ಎನ್ನುವುದನ್ನು ನೋಡುವುದಾದರೆ, ರಾಜಭವನ ರಸ್ತೆಯ ವಾರ್ಡ್ ನಂಬರ್ 78, ಕಬ್ಬನ್ ರಸ್ತೆ ಬಳಿಯ ಮುನ್ಸಿಪಲ್ ನಂಬರ್ 3 ಮತ್ತು 5ರಲ್ಲಿ ಒಟ್ಟು 1,23,504 ಚದರ ಅಡಿ ವಿಸ್ತೀರ್ಣದ ಆಸ್ತಿ ಇದೆ. ಇದರ ಮಾಲೀಕ ಮರಿಯಂ ಮಿರ್ಜಾ ಖಲೀಲ್ ಆಗಿದ್ದಾರೆ. ಈ ಆಸ್ತಿಗೆ ಕ್ಯಾಪಿಟಲ್ ಹೋಟೆಲ್, ಪರಾಗ್ ಹೋಟೆಲ್, ಪ್ರೆಸ್ಟೀಜ್ ಸಿಗ್ಮಾ, HPCL ಪೆಟ್ರೋಲ್ ಬಂಕ್ ಬಾಡಿಗೆದಾರರಾಗಿದ್ದಾರೆ. ವಿಕ್ಟೋರಿಯಾ ರಸ್ತೆಯ ಸಿವಿಲ್ ಸ್ಟೇಷನ್ ಪ್ರದೇಶ, ಪ್ರೈಮಸಿಸ್ ನಂಬರ್ 3, ಬ್ಲಾಕ್ ನಂಬರ್ 2 ಮತ್ತು 8ರಲ್ಲಿ ಒಟ್ಟು 8,845 ಚದುರ ಅಡಿ ವಿಸ್ತೀರ್ಣದ ಆಸ್ತಿ ಇದ್ದು, ಇದರ ಮಾಲೀಕ ಜೋಸೆಫಿನ್ ರಾಜಮ್ಮ ಜೇವಿಯರ್ ಆಗಿದ್ದಾರೆ. ಕಲಾಸಿಪಾಳ್ಯದ 2ನೇ ಮೈನ್ ರಸ್ತೆ ಫ್ಲಾಟ್ ನಂಬರ್ 41, ನಂಬರ್ 21ರಲ್ಲಿರುವ ಆಸ್ತಿ 70x30 ವಿಸ್ತೀರ್ಣ ಹೊಂದಿದ್ದು, ಸೈಯದ್ ಉಬೇದುಲ್ಲಾ, ಸೈಯದ್ ಸೈದುಲ್ಲಾ, ಸೈಯದ್ ಸೈಫುಲ್ಲಾ, ಸೈಯದ್ ಅಹಮದುಲ್ಲಾ, ಸೈಯದ್ ಶಂಸುಲ್ಲಾ, ಸೈಯದ್ ಅಮೀನಾ, ಬಾನಿ ನೂರ್ ಮಾಲೀಕರಾಗಿದ್ದಾರೆ. ಹಾಂಗ್ಕಾಂಗ್ ಹೋಟೆಲ್ ನಂಬರ್ 4 ಗ್ರ್ಯಾಂಟ್ ರಸ್ತೆಯಲ್ಲಿ ಮೈಕಲ್ ತಾಮ್ ಎಂಬುವರ ಹೆಸರಿನಲ್ಲಿ ಕೂಡ ಎನಿಮಿ ಪ್ರಾಪರ್ಟಿ ಇರುವುದು ಪತ್ತೆಯಾಗಿದೆ. ಶತ್ರು ರಾಷ್ಟ್ರಗಳ ಪ್ರಜೆಗಳು ದೇಶದಲ್ಲಿ ಹೊಂದಿರುವ ಸ್ಥಿರಾಸ್ತಿಗಳನ್ನು ನಿರ್ವಹಿಸುವ ಸಂಬಂಧ ಕೇಂದ್ರ ಗೃಹ ಸಚಿವಾಲಯ ಕಳೆದ ವರ್ಷ ರಾಜ್ಯ ಸರ್ಕಾರಗಳಿಗೆ ಸೂಚನೆ ನೀಡಿತ್ತು. ಅದರಂತೆ 2024ರ ನವೆಂಬರ್ನಲ್ಲಿ ಕಂದಾಯ ಇಲಾಖೆ ಕಾರ್ಯದರ್ಶಿ ಅಧಿಸೂಚನೆ ಹೊರಡಿಸಿ ಎನಿಮಿ ಪ್ರಾಪರ್ಟಿ ಗುರುತಿಸಲು ಸೂಚನೆ ನೀಡಿದ್ರು. ಕೇಂದ್ರ ಸರ್ಕಾರ ಎನಿಮಿ ಪ್ರಾಪರ್ಟಿಗಳನ್ನು ಗುರುತಿಸಲು ಹೇಳಿತ್ತು. ಅದರಂತೆ ಈಗ ಬೆಂಗಳೂರಲ್ಲಿರುವ ಆಸ್ತಿಗಳನ್ನು ಗುರುತಿಸಿದ್ದೇವೆ. ಈಗ ಕ್ಯಾಪಿಟಲ್ ಹೋಟೆಲ್ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಇದೆ. ಇನ್ನು ಕೆಲ ಜಾಗಗಳು ಕೂಡ ಎನಿಮಿ ಪ್ರಾಪರ್ಟಿ ಎಂಬುದು ಗೊತ್ತಾಗಿದೆ. ಕೇಂದ್ರ ಸರ್ಕಾರದ ಸೂಚನೆ ಬಳಿಕ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ಮಾಹಿತಿ ನೀಡಿದ್ದಾರೆ. ಈ ಮೂಲಕ ಕೇಂದ್ರ ಸರ್ಕಾರ ಪಾಪಿ ಪಾಕಿಸ್ತಾನಕ್ಕೆ ಮೊದಲ ಗುನ್ನ ಕೊಟ್ಟಿದೆ. ಪ್ರಿಯ ವೀಕ್ಷಕರೇ, ಈ ಸುದ್ದಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಪ್ರೋತ್ಸಾಹಿಸಿ.